ನಮ್ಮ ಸುತ್ತಮುತ್ತ ನಮ್ಮೊಳಗೆ ಎಲ್ಲೆಡೆ ಇರುವ ಆ ಒಂದು ಅನಂತ ಶಕ್ತಿ ಇದೆಯಲ್ಲ, ಅದನ್ನ ವಿವರಿಸೋಕೆ ಪದಗಳೇ ಸಾಲ್ದು. ಆದರೆ ಒಂದು ಪ್ರಾಚೀನ ಗ್ರಂಥ ಇದಕ್ಕೆ ಒಂದು ಅದ್ಭುತವಾದ ದಾರಿ ಕಂಡುಕೊಂಡಿದೆ. ಅದುವೇ 1000 ಹೆಸರುಗಳ ದಾರಿ. ಬನ್ನಿ ಇದರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಎಲ್ಲವನ್ನೂ ಒಳಗೊಂಡ, ಎಲ್ಲೆಡೆ ಇರುವ, ಎಲ್ಲವನ್ನೂ ಒಂದೇ ಬಾರಿಗೆ ಆವರಿಸಿಕೊಂಡಿರುವ ಒಂದು ಶಕ್ತಿನ ಹೇಗೆ ತಾನೇ ವಿವರಿಸೋಕ್ ಸಾಧ್ಯ? ಇದು ಮಾನವನ ಒಂದು ಮೂಲಭೂತ ಪ್ರಶ್ನೆ ಅಲ್ವಾ? ಎಷ್ಟೇ ಪ್ರಯತ್ನಪಟ್ರೂ ನಮ್ಮ ಭಾಷೆ, ನಮ್ಮ ಪದಗಳು ಚಿಕ್ಕದಾಗ್ಬಿಡುತ್ತೆ. ಹಾಗಾದ್ರೆ ಗ್ರಹಿಕೆಗೆ ಮೀರಿದ್ದನ್ನ ಹೆಸರಿಸೋದು ಹೇಗೆ? ನೋಡಿ, ಇದೇ ಸವಾಲಿಗೆ ಒಂದು ಪ್ರಾಚೀನ ಸಂಪ್ರದಾಯ ಒಂದು ತುಂಬಾನೇ ಸುಂದರವಾದ ಪರಿಹಾರವನ್ನ ಕೊಡುತ್ತೆ. ಅದು ಒಂದೇ ಹೆಸರಲ್ಲ, ಬದಲಿಗೆ ಬರೋಬ್ಬರಿ 1000 ಹೆಸರುಗಳನ್ನ ಬಳಸುತ್ತೆ. ಹಬ್ಬಾ, ಪ್ರತಿಯೊಂದು ಹೆಸರು ಕೂಡ ಆ ಅನಂತ ಚೈತನ್ಯದ ಒಂದೊಂದು ಮುಖ, ಒಂದೊಂದು ಗುಣ, ಒಂದೊಂದು ಆಯಾಮವನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಹಾಗಾದ್ರೆ ಈ 1000 ಹೆಸರುಗಳು ಯಾರಿಗೆ ಸೇರಿದ್ದು? ಅದುವೇ ಲಲಿತಾ, ಸಾರ್ವತ್ರಿಕ ವಿಶ್ವ ಚೈತನ್ಯದ ಪ್ರತೀಕ. ಇವರನ್ನ ವಿಶ್ವದ ತಾಯಿ ಅಥವಾ ಜಗಜ್ಜನನಿ ಅಂತಾನೂ ಕರೀತಾರೆ. ಇಲ್ಲಿ ಲಲಿತಾ ಅಂದ್ರೆ ಕೇವಲ ಒಬ್ಬ ದೇವತೆ ಅಂತ ಅಷ್ಟೇ ಅಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡದಲ್ಲಿ ಹರಡಿರುವ ಆ ಚೈತನ್ಯ ಶಕ್ತಿಯ ರೂಪ. ಸರಿ, ಈ 1000 ಹೆಸರುಗಳು, ಈ ತತ್ವಗಳು, ಇವೆಲ್ಲ ಪ್ರಾಚೀನ ಜ್ಞಾನ ಅಲ್ವಾ? ಇವತ್ತಿನ ದಿನಗಳಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅಲ್ಲೇ ನಮಗೆ ಸಿಗೋದು ಒಬ್ಬ ಮಾರ್ಗದರ್ಶಕರು ಮತ್ತೆ ಅವರ ಅದ್ಭುತವಾದ ವ್ಯಾಖ್ಯಾನ. ಈ ವ್ಯಾಖ್ಯಾನವನ್ನು ಬರೆದವರು ಮಾಸ್ಟರ್ ಪಾರ್ಥಸಾರಥಿ ಕುಮಾರ್. ಅವರ ಧ್ಯೇಯವೇನು ಗೊತ್ತಾ? ಗಹನವಾದ, ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಅನ್ಸೋ ಆಧ್ಯಾತ್ಮಿಕ ವಿಷಯಗಳನ್ನ ಸಾಮಾನ್ಯ ಜನರಿಗೂ ಸರಳವಾಗಿ ತಲುಪಿಸಬೇಕು ಅನ್ನೋದು. ಅವರ ಮಾತಲ್ಲಿ ಹೇಳೋದಾದ್ರೆ, ಜ್ಞಾನ ಎಲ್ಲರಿಗೂ ಸೇರಿದ್ದು. ಮಾಸ್ಟರ್ ಕುಮಾರ್ ಅವರು ತಮ್ಮ ಜೀವನವನ್ನೇ ಈ ಪ್ರಾಚೀನ ಗ್ರಂಥಗಳನ್ನ ಅರ್ಥ ಮಾಡಿಸೋದಕ್ಕೆ ಮುಡಿಪಾಗಿಟ್ಟಿದ್ದಾರೆ. 1992ರಲ್ಲಿ ಸ್ಥಾಪನೆಯಾದ ಧನಿಷ್ಠ ಫೌಂಡೇಶನ್ ಮೂಲಕ ಅವರು ಎಷ್ಟೋ ಸಂಕೀರ್ಣವಾದ ಆಧ್ಯಾತ್ಮಿಕ ವಿಚಾರಗಳನ್ನ ಸರಳವಾಗಿ ವಿವರಿಸಿ ಒಂದು ರೀತಿ ಜ್ಞಾನದ ಸೇತುವೆಯನ್ನೇ ಕಟ್ಟಿದ್ದಾರೆ ಅಂತ ಹೇಳಬಹುದು. ಸರಿ, ಹಾಗಾದ್ರೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ಗ್ರಂಥದಲ್ಲಿ ಬರುವ ಒಂದು ತುಂಬಾನೇ ಪ್ರಮುಖವಾದ ತಾತ್ವಿಕ ಪರಿಕಲ್ಪನೆಯ ಬಗ್ಗೆ ಮಾತಾಡೋಣ. ಇದು ಬೇರೆಲ್ಲೂ ಅಲ್ಲ, ನಮ್ಮಲ್ಲೆರೊಳಗೆ ಇರುವ ಒಂದು ಗುಪ್ತ ಸುಪ್ತ ಶಕ್ತಿಯ ಬಗ್ಗೆ. ಅದೇ ಕುಂಡಲಿನಿ. ಏನಿದು ಕುಂಡಲಿನಿ ಅಂದ್ರೆ? ಇದೊಂದು ಸುರುಳಿಯಾಕಾರದ ಜೀವಶಕ್ತಿ. ಇದನ್ನ ಹೇಗೆ ವರ್ಣಿಸ್ತಾರೆ ಅಂದ್ರೆ, ನಮ್ಮ ಬೆನ್ನುಮೂಳೆಯ ತಳದಲ್ಲಿ ಒಂದು ಕಾಂತಿಯುತ ಸರ್ಪ ಸುರುಳಿ ಸುತ್ತಕೊಂಡು ಮಲಗಿದೆಯಂತೆ. ಇದು ಕೇಳೋಕೆ ಕಾವ್ಯಾತ್ಮಕವಾಗಿರ್ಬೋದು, ಆದರೆ ಇದೊಂದು ಅದ್ಭುತ ರೂಪಕ. ನಮ್ಮೆಲ್ಲರಲ್ಲಿಯೂ ಇರುವ ಇನ್ನೂ ಎಚ್ಚರಗೊಳ್ಳದ ಆ ಅಗಾಧವಾದ ಶಕ್ತಿಯ ಸಂಕೇತ. ಹಾಗಾದ್ರೆ ಈ ಶಕ್ತಿ ಜಾಗೃತಗೊಂಡಾಗ ಏನಾಗತ್ತೆ? ಅಲ್ಲೇ ಒಂದು ಅದ್ಭುತ ಪ್ರಯಾಣ ಶುರುವಾಗೋದು. ಮೊದಲು ಬೆನ್ನುಮೂಳೆಯ ತಳದಲ್ಲಿರುವ ಮೂಲಾಧಾರ ಚಕ್ರದಲ್ಲಿ ಇದು ಎಚ್ಚರಗೊಳ್ಳುತ್ತೆ. ಆಮೇಲೆ ಸುಷುಮ್ನಾ ಅನ್ನೋ ಕೇಂದ್ರನಾಳದ ಮೂಲಕ ಮೇಲಕ್ಕೆ ಚಲಿಸೋಕೆ ಶುರು ಮಾಡುತ್ತೆ. ಹೀಗೆ ಹೋಗುವಾಗ ಒಂದೊಂದೇ ಶಕ್ತಿ ಕೇಂದ್ರಗಳನ್ನ ಅಂದ್ರೆ ಚಕ್ರಗಳನ್ನ ಭೇದಿಸ್ಕೊಂಡು ಹೋಗುತ್ತೆ. ಪ್ರತಿ ಚಕ್ರವನ್ನ ದಾಟಿದಾಗಲೂ ನಮ್ಮ ಪ್ರಜ್ಞೆ ವಿಕಾಸವಾಗ್ತಾ ಹೋಗುತ್ತೆ. ಕೊನೆಗೆ ನಮ್ಮ ಶಿರದ ತುದಿಯಲ್ಲಿರುವ ಸಹಸ್ರಾರ ಚಕ್ರದಲ್ಲಿ ಅದು ಪರಮ ಚೈತನ್ಯದೊಂದಿಗೆ ವಿಲೀನಗೊಳ್ಳುತ್ತೆ. ನೋಡಿ, ಈ ಇಡೀ ಪ್ರಕ್ರಿಯೆಯನ್ನ ಒಂದು ಸುಂದರವಾದ ಸಂಕೇತದ ಮೂಲಕನೂ ಹೇಳ್ತಾರೆ. ಅದುವೇ ಅರಳಿತಿರುವ ಕಮಲ. ಹೇಗೆ ಒಂದು ಮೊಗ್ಗು ನಿಧಾನವಾಗಿ ಅರಳಿ ಸುಂದರ ಕಮಲವಾಗುತ್ತೋ, ಹಾಗೆಯೇ ಕುಂಡಲಿನಿಯ ಈ ಆರೋಹಣ ನಮ್ಮೊಳಗಿನ ಆಧ್ಯಾತ್ಮಿಕ ಜಾಗೃತಿಯನ್ನ, ನಮ್ಮ ಸಾಮರ್ಥ್ಯದ ಅನಾವರಣವನ್ನ ಸಂಕೇತಿಸುತ್ತೆ. ಸರಿ, ಕುಂಡಲಿನಿ ಅನ್ನೋದು ಮೇಲೇರುವ ದಾರಿ ಅಂತ ಗೊತ್ತಾಯ್ತು. ಆದ್ರೆ ಈ ದಾರಿ ನಮ್ಮನ್ನ ಎಲ್ಲಿಂದ ಪಾರು ಮಾಡತ್ತೆ? ಯಾವುದರಿಂದ ಹೊರಗಡೆ ಕರ್ಕೊಂಡು ಹೋಗುತ್ತೆ? ಇದಕ್ಕೆ ಉತ್ತರವಾಗಿ ಈ ಗ್ರಂಥ ಮತ್ತೊಂದು ತುಂಬಾನೇ ಶಕ್ತಿಯುತವಾದ ರೂಪಕವನ್ನ ನಮ್ಮ ಮುಂದೆ ಇಡತ್ತೆ. ಆ ರೂಪಕವೇ ಸಂಸಾರ. ಸಂಸಾರ ಅಂದ್ರೆ ಸಾಮಾನ್ಯವಾಗಿ ಜನನ ಮರಣದ ಚಕ್ರ ಅಂತ ನಾವು ಕೇಳಿರ್ತೀವಿ. ಆದರೆ ಇಲ್ಲಿ ಅದನ್ನ ಗೋಜಲಿನ ಕಾಡು ಅಂತ ವರ್ಣಿಸಲಾಗಿದೆ. ಇದೊಂದು ಎಂಥ ಅದ್ಭುತ ಚಿತ್ರಣ ಅಲ್ವಾ? ದಾರಿ ಕಾಣದೆ ಎಷ್ಟೇ ಸುತ್ತಿದ್ರೂ ಮತ್ತೆ ಮತ್ತೆ ಅದೇ ಜಾಗಕ್ಕೆ ಬರುವಂಥ ಆಸೆ, ವ್ಯಾಮೋಹ, ಭ್ರಮೆ ಅನ್ನೋ ಪೊದೆಗಳಿಂದ ತುಂಬಿ ಹೋಗಿರೋ ಒಂದು ದಟ್ಟವಾದ ಕಾಡು. ಹಾಗಾದ್ರೆ ಈ ಗೋಜಲಿನ ಕಾಡಿಂದ ಹೊರಬರೋದು ಹೇಗೆ? ಇಲ್ಲೇ ನೋಡಿ, ಲಲಿತಾದೇವಿಯ ಮತ್ತೊಂದು ಹೆಸರು ಸಹಾಯಕ್ಕೆ ಬರೋದು ಭವಾರಣ್ಯ ಕುಠಾರಿಕಾ. ಇದರ ಅರ್ಥ ಏನು ಗೊತ್ತಾ? ಭವಾರಣ್ಯ ಅಂದ್ರೆ ಸಂಸಾರದ ಕಾಡು, ಕುಠಾರಿಕಾ ಅಂದ್ರೆ ಕೊಡಲಿ. ಅಂದ್ರೆ ಆ ದೈವಿಕ ಶಕ್ತಿಯ ಕೃಪೆಯೇ ಆ ಗೋಜಲಿನ ಕಾಡನ್ನ ಕಡಿದು ನಮಗೆ ದಾರಿ ಮಾಡಿಕೊಡೋ ಕೊಡಲಿ ಅಂತೆ. ಇಲ್ಲಿ ಕೊಡಲಿ ಅಂದ್ರೆ ಅದು ಕೇವಲ ಒಂದು ಸಣ್ಣ ಸಹಾಯ ಅಲ್ಲ, ಅದು ನಮ್ಮನ್ನ ಕಟ್ಟಿಹಾಕಿರೋ ಆಸೆ, ಭ್ರಮೆ, ಈ ಪುನರ್ಜನ್ಮದ ಚಕ್ರದ ಬೇರುಗಳನ್ನೇ ಕತ್ತರಿಸಿ ಹಾಕುವಷ್ಟು ಶಕ್ತಿಯುತವಾದ ಒಂದು ಸಾಧನ. ಓಕೆ, ಕುಂಡಲಿನಿಯ ಪ್ರಯಾಣದ ಬಗ್ಗೆ ನೋಡಿದ್ವಿ.
ಸಂಸಾರ ಅನ್ನೋ ಕಾಡಿಂದ ಪಾರಾಗೋ ದಾರಿ ಬಗ್ಗೆನೂ ಮಾತಾಡಿದ್ವಿ. ಆದ್ರೆ ಈ ಎಲ್ಲದರ ಅಂತಿಮ ಗುರಿಯೇನು? ಕೊನೆಗೆ ನಾವು ತಲುಪ್ಬೇಕಾದ್ದು ಎಲ್ಲಿಗೆ? ಅದನ್ನ ತಲುಪೋದು ಹೇಗೆ? ಇದೆಲ್ಲ ಕೇವಲ ಫಿಲಾಸಫಿ ಮಾತಾಡಿದ ಹಾಗಾಯ್ತಾ, ಅಥವಾ ಇದಕ್ಕೊಂದು ಪ್ರಾಕ್ಟಿಕಲ್ ಉದ್ದೇಶ ಇದೆಯಾ? ಈ ಆಂತರಿಕ ಪ್ರಯಾಣದ ನಿಜವಾದ ಗುರಿ ಏನು? ಇದಕ್ಕೆ ಉತ್ತರ ಆ 1000 ಹೆಸರುಗಳಲ್ಲಿ 113ನೇ ಹೆಸರಾದ ಭಾವನಾಗಮ್ಯದಲ್ಲಿ ಸಿಗುತ್ತೆ. ಇದರ ಅರ್ಥ ತುಂಬಾನೇ ಅದ್ಭುತವಾಗಿದೆ. ಇದರ ಪ್ರಕಾರ ಆ ದೈವಿಕ ಶಕ್ತಿಯನ್ನ ಕೇವಲ ಜ್ಞಾನದಿಂದ, ತರ್ಕದಿಂದ ಅಥವಾ ಯಾಂತ್ರಿಕವಾದ ಪೂಜೆ ಪುನಸ್ಕಾರಗಳಿಂದ ತಲುಪೋಕೆ ಸಾಧ್ಯವಿಲ್ಲ. ಅದನ್ನ ತಲುಪೋಕೆ ಇರೋದು ಒಂದೇ ದಾರಿ, ಅದುವೇ ಭಾವ. ಅಂದ್ರೆ ಶುದ್ಧವಾದ ಭಾವನೆ, ಗಟ್ಟಿಯಾದ ಉದ್ದೇಶ ಮತ್ತು ಆಳವಾದ ಆಂತರಿಕ ಅನುಭೂತಿ. ಅಂದ್ರೆ ಇಲ್ಲಿ ಮುಖ್ಯವಾದ ಅಂಶ ತುಂಬಾನೇ ಸ್ಪಷ್ಟ. ನಾವು ಹೊರಗೇನ್ ಮಾಡ್ತೀವಿ ಅನ್ನೋದಕ್ಕಿಂತ ಒಳಗಡೆ ಯಾವ ಪ್ರಜ್ಞೆಯಿಂದ, ಯಾವ ಭಾವನೆಯಿಂದ ಅದನ್ನ ಮಾಡ್ತೀವಿ ಅನ್ನೋದು ಹೆಚ್ಚು ಮುಖ್ಯ. ನಮ್ಮ ಆಂತರಿಕ ಸ್ಥಿತಿಯೇ ನಮ್ಮ ಹೊರಗಿನ ಕ್ರಿಯೆಗಿಂತ ಶ್ರೇಷ್ಠ. ಹಾಗಾದ್ರೆ ನೋಡಿ, ಈ ಪ್ರಾಚೀನ ಜ್ಞಾನ ಇವತ್ತು ನಮ್ಗೆಲ್ಲ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ನಮ್ಮ ಇವತ್ತಿನ ಬದುಕಲ್ಲಿ ನಾವು ಕೇವಲ ತಲೆಯಿಂದ ಯೋಚನೆ ಮಾಡೋದಕ್ಕೆ, ಹೊರಗೆ ಕೆಲಸ ಮಾಡೋದಕ್ಕೆ ಅಷ್ಟೇ ಮಹತ್ವ ಕೊಡ್ತಾ ಇದ್ದೀವಾ? ಶುದ್ಧವಾದ ಭಾವನೆಯ ಶಕ್ತಿಯನ್ನ, ಒಂದು ಗಟ್ಟಿ ಉದ್ದೇಶದ ಶಕ್ತಿಯನ್ನ ಎಲ್ಲೋ ಮರೆತಾ ಇದ್ದೀವಾ? ಅಂತಿಮ ಸತ್ಯವನ್ನ ತರ್ಕದಿಂದ ಅಲ್ಲ, ಅನುಭವದಿಂದ ಅರಿಬೇಕು ಅನ್ನೋ ಮಾತಿನ ನಿಜವಾದ ಅರ್ಥ ಏನಾಗಿರ್ಬೋದು? ಯೋಚನೆ ಮಾಡಿ.